ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ರೋಚಕ ಘಟ್ಟ ತಲುಪ್ತಾ ಇದೆ ಈ ಕಾಂಗ್ರೆಸ್ ಪಟ್ಟದ ಆಟ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಹೈಕಮಾಂಡ್ ಮಟ್ಟದಲ್ಲಿ ಡಿಸಿಎಂ ಕಡೆಯಿಂದ ಫೈನಲ್ ಆಟ ನಡೀತಾ ಇದೆ. ರಾಹುಲ್ ಅವರನ್ನ ಭೇಟಿಯಾಗಿ ಕಳೆದ 20 ನಿಮಿಷಗಳಿಂದ ನಿರಂತರವಾಗಿ ಮಾತುಕತೆ ಆಗ್ತಾ ಇದೆ. ತಡರಾತ್ರಿ ಖರ್ಗೆ ಅವರನ್ನ ಮತ್ತೆ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಇದೀಗ ಸೋನಿಯಾ ಮನೆಯಲ್ಲಿ ರಾಹುಲ್ ಜೊತೆಗೆ ಡಿಕೆ ಚರ್ಚೆಯನ್ನು ಮಾಡ್ತಿದ್ದಾರೆ. ದೆಹಲಿಯ 10 ಜನಪಥ್ನಲ್ಲಿರುವಂಥ ಸೋನಿಯಾ ನಿವಾಸ. 20 ನಿಮಿಷಗಳ ಕಾಲ ರಾಹುಲ್ ಗಾಂಧಿ ಅವರ ಜೊತೆ ಡಿಕೆ ಶಿವಕುಮಾರ್ ಕಡೆಯಿಂದ ಚರ್ಚೆ ಆಗ್ತಾ ಇದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚರ್ಚೆ ಮಾಡ್ತಿದ್ದಾರೆ. ರಾಜ್ಯ ರಾಜಕೀಯದ ಬಗ್ಗೆ ರಾಹುಲ್ ಜೊತೆಗೆ ಚರ್ಚೆ ಆಗುತ್ತೆ. ಅದರ ಜೊತೆಗೆ ಸಿಎಂ ಪಟ್ಟದ ವಿಚಾರವಾಗಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಕೊಟ್ಟಿರುವಂಥ ಮಾತು ಎಲ್ಲಿ ತನಕ ಬಂದಿದೆ ಅನ್ನುವಂಥದ್ದು ಒಂದೇ ಒಂದು ಪ್ರಶ್ನೆ ನೀಡ್ತಾರೆ. ಎಲ್ಲಿಯ ತನಕ ನಾನು ಸೈಲೆಂಟ್ ಆಗಿರಬೇಕು, ನನಗೆ ಅಧಿಕಾರವನ್ನು ಬಿಟ್ಕೊಡ್ತೀರಾ ಇಲ್ಲ, ಅಥವಾ ಅಧಿಕಾರವನ್ನು ಹಸ್ತಾಂತರಿಸಲಿಲ್ಲ ಅನ್ನುವಂಥದ್ರ ಬಗ್ಗೆ ಸಹಜವಾಗಿ ಪ್ರಶ್ನೆಯನ್ನು ಮಾಡಿರ್ತಾರೆ. ಅದರಲ್ಲಿ 2 ಮಾತೇ ಇಲ್ಲ. ಯಾಕಂದರೆ ಈ ಪರಿಯಾಗಿ ಚರ್ಚೆ ಆಗೋದಕ್ಕೆ ಸುಮ್ಮನೆ ಅಲ್ಲ, ಮೊದಲು ಮಾತುಕತೆ ಆಗಿರುತ್ತೆ. ಆ ಮಾತುಕತೆ ತಕ್ಕಂತೆ ನಿನ್ನೆ ತಾನೇ ಹೇಳಿದರು, ಏನು ಮಾತನಾಡಿದ್ದೀವಿ ಅನ್ನೋದು ನನಗೂ ಸಿದ್ದರಾಮಯ್ಯನವ್ರಿಗೂ ಮತ್ತು ಹೈಕಮಾಂಡ್ 3 ಜನರಿಗೆ ಮಾತ್ರ ಗೊತ್ತಿದೆ ಅನ್ನೋ ವಿಚಾರದಲ್ಲಿ ಮಾತನಾಡಿದ್ರು. ಅಂದರೆ ಮಾತುಕತೆ ಆಗಿದೆ ಅನ್ನೋದು, ಒಟ್ಟಿನಲ್ಲಿ ಮಾತುಕತೆ ಆಗಿದೆ. ಸೊ ಹಂಗಾಗಿ ಅಂತಿಮವಾಗಿ ಫೈನಲ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈಗ ಒಂದು ಬಜೆಟ್ ಆದಮೇಲೋ ಅಥವಾ ಬಜೆಟ್ ಮುಂಚೆನೋ ಈಗಿರುವಂಥ ಯಕ್ಷ ಪ್ರಶ್ನೆ, ಅದರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಈಗಿನ ರಾಜಕೀಯ ವಿದ್ಯಮಾನಗಳು ಏನು, ಅದರ ಜೊತೆಗೆ ಬೈ ಎಲೆಕ್ಷನ್ ಆಗಿರ್ಬೋದು, ಲೋಕಲ್ ಎಲೆಕ್ಷನ್ ಇದೆ, ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಸಹಜವಾಗಿ ಆಗಿರುತ್ತೆ. ಚರ್ಚೆ ಆಗಬೇಕಾಗಿರೋದು ಸಿ ಎಂ ಪಟ್ಟದ ವಿಚಾರವಾಗಿ. ಆ ವಿಚಾರವಾಗಿ ಚರ್ಚೆ ಅಂತೂ ಖಂಡಿತವಾಗಿ ಕೂಡ ಮಾಡಿರ್ತಾರೆ. ಬಟ್ ಅದನ್ನು ಬಹಿರಂಗಪಡಿಸೋದಿಲ್ಲ ಅಂತ ಅನಿಸತ್ತೆ. ಒಟ್ಟಿನಲ್ಲಿ ಮಾಹಿತಿ ಪಡೆದುಕೊಂಡಂತೂ ಬರ್ತಾರೆ. ರಾಹುಲ್ ಅವ್ರನ್ನ ಭೇಟಿಯಾಗಿದ್ದಾರೆ. ಇನ್ನು ಸೋನಿಯಾ ಅವ್ರನ್ನೂ ಕೂಡ ಭೇಟಿಯಾಗುವಂಥ ಎಲ್ಲ ಸಾಧ್ಯತೆ ಇದೆ. ಖರ್ಗೆ ಅವ್ರನ್ನೂ ಕೂಡ ಭೇಟಿ ಆಗ್ತಾರೆ. ಸೊ ಎಲ್ಲರನ್ನ ಭೇಟಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂಥರ ಫೈನಲ್ ಸ್ಟೇಜ್ ಇದು. ಸೊ ಹಂಗಾಗಿ ಫೈನಲ್ ಗೇಮ್ ಆಡಲೇಬೇಕು. ಸುಮ್ಮನೆ ಇದರಲ್ಲಿ ಅವಕಾಶಗಳನ್ನು ನಾವೇ ಸೃಷ್ಟಿಕೊಳ್ಬೇಕು. ಸುಮ್ಮನೆ ಅವಕಾಶಗಳು ಬರೋದಿಲ್ಲ. ಆ ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡಿಸ್ಕೊಳ್ಬೇಕು ಅಥವಾ ಮಾಡ್ಕೊಳ್ಬೇಕು. ಸೊ ಹಂಗಾಗಿ ಸುಮ್ಮನೆ ಕೂತ್ರೆ ಆಗೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಅನ್ನೋ ಥರ ಕಾಣ್ತಾ ಇದೆ. ಸೊ ಹಂಗಾಗಿ ಫೈನಲ್ ಆಟ ಅಂತೂ ನಡೀತಾ ಇದೆ. ಸೊ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಡೆಯಿಂದ ನಡೀತಾ ಇರುವಂಥ ಪ್ರಯತ್ನಗಳು ಇದು. ರೋಚಕ ಘಟ್ಟ ತಲುಪ್ತಾ ಇರುವಂಥದ್ದು ಈ ಕಾಂಗ್ರೆಸ್ನ ಪಟ್ಟದಾಟ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರು ಅಪ್ಪನೇ 5 ವರ್ಷಗಳ ಕಾಲ CM ಆಗಿರ್ತಾರೆ ಅಂಥೇಳಿ ಅದು ಬೇಜಾರಾಗ್ತಾ ಇರೋದು ಡಿಕೆ ಶಿವಕುಮಾರ್ ಮತ್ತು ಡಿಕೆ ಶಿವಕುಮಾರ್ ಬಣದವರಿಗೆ. ಕಾಂಗ್ರೆಸ್ನ ಬಾವುಟ ಕಟ್ಟಿದವರೆಲ್ಲ ಇವ್ರು ಯಾರೂ ಇಲ್ಲ. ತಂದೆಯ ಪ್ರಭಾವದಿಂದ, ತಂದೆಯ ರಾಜಕಾರಣದಿಂದ ಇವರು ಬಂದವರು. ಕಾಂಗ್ರೆಸ್ ಬಗ್ಗೆ ಇವ್ರ ಗಂಧ ಗಾಳಿ ಗೊತ್ತಿಲ್ಲ, ಇವ್ರು ಯಾಕೆ ಮಾತನಾಡ್ತಾರೆ, ಇವರು ಹೈಕಮಾಂಡ್ ಅನ್ನುವಂಥ ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಯತೀಂದ್ರ ಅವರ ಕಾಂಗ್ರೆಸ್ಗೆ ದುಡಿಮೆನೇ ಇಲ್ಲ. ಏನು ಮಾಡಿದ್ದಾರೆ ಯತೀಂದ್ರ ಅವರು, ಬಟ್ ಹೈಕಮಾಂಡ್ ಲೆವೆಲಲ್ಲಿ ಯಾಕೆ ಮಾತನಾಡ್ತಿದ್ದಾರೆ ಅನ್ನೋಂಥ ಚರ್ಚೆ ಕಾಂಗ್ರೆಸ್ಸಲ್ಲಿ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತ್, ರೋಚಕ ಘಟ್ಟ ತಲುಪ್ತಾ ಇದೆಯಾ? ಇದು ಫೈನಲ್ ಮೀಟಿಂಗ್ ಹೇಗೆ ಅಂತ ಹೇಳಿ, ಅಂದ್ರೆ ಈ CM ಬಿಟ್ಕೊಡುವಂತ ವಿಚಾರವಾಗಿ, CM ಕುರ್ಚಿಯ ವಿಚಾರವಾಗಿ ಏನೆಲ್ಲ ಚರ್ಚೆ ಆಗ್ತಿರ್ಬೋದು? ಹೇಮಕುಮಾರ್, ಏನಂದ್ರೆ ಈಗ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಏನು ಈ ಒಂದು ಕುರ್ಚಿ ಸಂಬಂಧಪಟ್ಟಂಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ ಸಾಕಷ್ಟು ಒಂದ್ ರೀತಿಯಾದಂತಹ ಅವರ ಸಪೋರ್ಟರ್ಸ್ ಹೇಳಿಕೆಗಳಾಗಿರ್ಬೋದು, ಅವರವರ ಸ್ಟೇಟ್ಮೆಂಟ್ಗಳಾಗಿರ್ಬೋದು, ಒಂದ್ ರೀತಿ ಸಾಕಷ್ಟು ಮಾಧ್ಯಮಗಳಿಗಾಗಿರ್ಬೋದು ಮತ್ತೆ ಇನ್ನಿತರ ಪಕ್ಷದ ಮುಖಂಡರಿಗಾಗಿರ್ಬೋದು ಒಂದ್ ರೀತಿಯಾಗಿ ಗೊಂದಲದ ಸ್ಟೇಟ್ಮೆಂಟ್ಗಳು ಅಂತೆಲ್ಲ ಹೇಳ್ಬೋದು. ಈ ನಡುವೆ ಬಟ್ ಅವರಿಬ್ರು ಕೂಡ ಕ್ಲಿಯರ್ ಆಗಿ ಏನ್ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ಏನು ಒಂದು ನಿರ್ಧಾರ ಕೈಗೊಳ್ಳುತ್ತೆ ಆ ಒಂದು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ. ಸಿದ್ದರಾಮಯ್ಯನೂ ಅಷ್ಟೇನೆ, ಅದ್ರ ಜೊತೆಗೆ ಡಿಕೆ ಆದ್ರೂ ಅಷ್ಟೇ, ಬೇರೆ ಯಾರಾದ್ರೂ ಅಷ್ಟೇ ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದ್ರು. ಬಟ್ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರು ಕೂಡ ಏನು
ಮಾಧ್ಯಮದವರ ಮೇಲೆನೆ ಒಂದ್ ರೀತಿ ಕೋಪಗೊಂಡಂತಹ ರೀತಿನಲ್ಲಿ ಕಂಡಂತಹ ಒಂದು ದೃಶ್ಯವನ್ನು ಕೂಡ ನಾವು ನೋಡಿದ್ವು. ಇದು ಬಿಟ್ಟು ಬೇರೆ ಏನು ನಿಮಗೆ ಕ್ವಶನ್ಸ್ ಇಲ್ವಾ ಕೇಳಲಿಕ್ಕೆ ಅನ್ನೋ ರೀತಿಯಲ್ಲಿ ಒಂದ್ ರೀತಿ ಕೋಪಗೊಂಡು ಕೂಡ ಮಾತಾಡಿದ್ರು. ಈ ನಡುವೆ ಏನು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವನ್ನ ಮಾಡಿಕೊಟ್ಟಿದೆ. ಬಟ್ ಮೇಲ್ನೋಟಕ್ಕೆ ಏನು ಅಸ್ಸಾಂ ಚುನಾವಣೆ ಹಿನ್ನೆಲೆಯಲ್ಲಿ ಅಸ್ಸಾಂನ ಉಸ್ತುವಾರಿಯನ್ನು ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ಹೆಗಲಿಗೆ ನೀಡಲಾಗಿದೆ. ಜೊತೆಗೆ ಆ ಒಂದು ಟಾಸ್ಕ್ ಅನ್ನು ಕೂಡ ಕೊಡಲಾಗಿದೆ. ಆನಂತರ ಒಂದು ಕುರ್ಚಿ ಒಂದು ಏನು ಬದಲಾವಣೆ ಬಗ್ಗೆ ಮಾತುಕತೆಯನ್ನ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಶಿವಕುಮಾರ್ ಅವರಿಗೆ ಒಂದು ಸವಾಲಿನ ಒಂದು ಕೆಲಸ ಆಗಿತ್ತು. ಈಗ ಈ ಹಿನ್ನೆಲೆಯಲ್ಲಿ ಏನು ಇವತ್ತು ಈಗಾಗಲೇ ಏನು ಅವರು ಪಕ್ಷದ ವಿರೋಧ ಪಕ್ಷ ನಾಯಕರು ಮತ್ತೆ ಹೈಕಮಾಂಡ್ ಜೊತೆಗೂ ಕೂಡ ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಜೊತೆಗೆ ಸೋನಿಯಾ ಗಾಂಧಿ ಅವರ ಜೊತೆಗೂ ಕೂಡ ಮಾತಾಡಿದ್ದಾರೆ. ಇದರ ನಡುವೆ ಏನು ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ನಾವು ಇವಾಗ ತಾನೇ ಜಸ್ಟ್ ಅದನ್ನ ಗಮನಿಸಿದ್ವು. ಅವ್ರು ಹೇಳಿದ್ರು, ನಾನು ಎಲ್ಲಾ ವಿಚಾರನೂ ಕೂಡ ಚರ್ಚೆ ಮಾಡಿದೀನಿ, ಮತ್ತೆ ಸುಮ್ನೆ ಏನು ಬಂದು ಹೋಗಕ್ಕಲ್ಲ ನಾನು ಇಲ್ಲಿ ಬಂದಿರೋದು, ಅಂದ್ರೆ ಇಲ್ಲಿ ಬಂದು ಇಲ್ಲಿನ ವಾತಾವರಣ ನೋಡ್ಕೊಂಡು ಹೋಗಕ್ಕಲ್ಲ ನಾನು ಬಂದಿರೋದು. ಬಂದಾದ್ಮೇಲೆ ಈ ರಾಜಕೀಯದ ಒಂದು ಚರ್ಚೆ ಹಾಗೆ ಆಗಿರುತ್ತೆ, ಅದೆಲ್ಲನ್ನ ನಾನು ಮಾಧ್ಯಮದ ಮುಂದೆ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಬಟ್ ಅವರ ಮಾತಲ್ಲಿ ಇಲ್ಲಿ ಸಾಕಷ್ಟು ಒಂದ್ ರೀತಿಯಾದಂತಹ ಅರ್ಥವನ್ನು ನಾವು ಮಾಡ್ಕೋಬೇಕಾಗತ್ತೆ. ಕಾರಣ ಏನಪ್ಪಾ ಅಂದ್ರೆ ರಾಜಕಾರಣ ಮಾಡಕ್ಕೆ ನಾನು ಎರಡು ಮಾತನ್ನ ಅವ್ರು ಹೇಳಿದ್ರು. ನಾವು ಅಬ್ಸರ್ವ್ ಮಾಡಿದ್ ಮಟ್ಟಿಗೆ ಈಗ ಜಸ್ಟ್ ಏನು ಕೆಲ ದೆಹಲಿ ಏನು ಮಾಧ್ಯಮದವರು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಆ ಮಾಧ್ಯಮದವರಿಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಡ್ತಿದ್ರು. ಅದರಲ್ಲಿ 2 ಸ್ಟೇಟ್ಮೆಂಟ್ ಅನ್ನ ಅವ್ರು ಹೇಳಿದ್ರು. ಒಂದು, ನಾನು ಬಂದಿರೋದೇನು ಸುಮ್ನೆ ಅಲ್ಲ, ಸುಮ್ನೆ ಬಂದು ಹೋಗಕ್ ಬಂದಿಲ್ಲ, ಏನ್ ಮಾತಾಡ್ಬೇಕು ಅದನ್ನ ಮಾತಾಡಿದೀನಿ ಅಂತ ಒಂದು ಮಾತು ಹೇಳಿದ್ರು. ಎರಡನೇದಾಗಿ ನಾನು ಇರೋದೇ ರಾಜಕಾರಣ ಮಾಡ್ಲಿಕ್ಕೆ ಅಂತ ಇನ್ನೊಂದು ಮಾತು ಹೇಳಿದ್ರು. ಈ 2 ಮಾತಿನ ಒಂದು ಅರ್ಥ, ಒಂದು ವಿಮರ್ಶೆಯನ್ನ ನಾವು ನೋಡೋದಾದ್ರೆ ಖಂಡಿತವಾಗಿನೂ ಕೂಡ ಡಿ ಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆ ತುಂಬಾ ಡಿಸ್ಟರ್ಬ್ ಆಗಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ಏನು ಈ ಒಂದು ಏನು ಇವತ್ತು ನಾಳೆ ಅಂತಿಮ ಆಗ್ಬೋದು, ಅಥವಾ ಇದಕ್ಕೆ ತೆರೆ ಎಳಿಬಹುದು, ಅಥವಾ ತನಗೇನೋ ಒಂದು ಅಧಿಕಾರವನ್ನು ಹಸ್ತಾಂತರ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಮತ್ತೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಏನು ನಿನ್ನೆ ಕೂಡ ನಾವು ಪೇಪರ್ ಅಲ್ಲಿ ಗಮನಿಸಿದ್ವು. ಅಂದ್ರೆ ಮಾಧ್ಯಮದವರ ಜೊತೆಗೆ ಮಾತಾಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಏನು ಯಾವೆಲ್ಲ ಸೀನಿಯರ್ ಲೀಡರ್ಸ್ ಇದ್ವು, ಆ ಸೀನಿಯರ್ ಲೀಡರ್ಸ್ ಎದುರುಗಡೆನೆ, ಹೈಕಮಾಂಡ್ ಎದುರುಗಡೆನೆ ನನ್ನ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಏನು ಮಾತುಕತೆ ಆಗಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ, ಬಹಿರಂಗವಾಗಿದೆ, ಯಾವುದೇ ಸೀಕ್ರೆಟ್ ಇಲ್ಲ ಅಂತ ಹೇಳಿದ್ರು. ಹೀಗಾಗಿ ಏನು ಅವರು ಇವತ್ತೆಲ್ಲ ನಾಳೆ ನಾನು ಸಿಎಂ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ರು. ಆ ನಿರೀಕ್ಷೆ ತುಂಬಾ ಡಿಲೇ ಆಗ್ತಿದೆ, ಮುಂದೋಗ್ತಿದೆ. ಈ ಮುಂದೋಗ್ತಾ ಇರುವಂತಹ ಪರಿಸ್ಥಿತಿಯನ್ನ ನೋಡಿದಾಗ ಅವರು ಡಿಸ್ಟರ್ಬ್ ಆಗಿರೋ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಬಟ್ ಈ ನಡುವೆ ಮತ್ತೊಂದು ಏನಪ್ಪಾ ಅಂತಂದ್ರೆ ಈಗಾಗಲೇ ಕೆಲವು ಶಾಸಕರು ವಿದೇಶ ಪ್ರವಾಸವನ್ನು ಕೂಡ ಕೈಗೊಂಡಿರೋದು ಮತ್ತೊಂದು ರೀತಿಯಾದಂತಹ ಒಂದು ಬದಲಾವಣೆ ಮತ್ತೆ ಮತ್ತೊಂದು ರೀತಿ ಗೊಂದಲಕ್ಕೆ ಎಡೆಮಾಡಿಕೊಟ್ಟಿದೆ. ಇದನ್ನು ಕೂಡ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಅವ್ರವ್ರ ಖರ್ಚಿನಲ್ಲಿ ಅವ್ರು ಹೋದ್ರೆ ಅದಕ್ಕೆ ನಿಮಗೇನ್ ಆಕ್ಷೇಪ ಅಂತಲೂ ಕೂಡ ಕೇಳಿದ್ರೆ, ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ಕೂಡ ಒಂದು ಕಡೆ ಏನು ಸಿದ್ದರಾಮಯ್ಯನವರು ಯಾವುದೇ ತಲೆ ಕೆಡಿಸ್ಕೊಂಡಂಗೆ ಒಂದ್ ಕಡೆ ಬಜೆಟ್ ಗೆ ಅವರು ಪ್ರಿಪರೇಷನ್ ನಡೆಸ್ತಾ ಇರೋದು, ಇನ್ನೊಂದ್ ಕಡೆ ನನಗೇನು ಸಂಬಂಧನೇ ಅಲ್ಲದೆ ಇರೋ ರೀತಿಯಲ್ಲಿ ಹೈಕಮಾಂಡ್ ವರ್ತನೆ ಮಾಡ್ತಿರುವಂತಹ ರೀತಿ, ಈ 2 ಬೆಳವಣಿಗೆಗಳನ್ನ ನೋಡಿದಾಗ ಡಿ ಕೆ ಶಿವಕುಮಾರ್ ಖಂಡಿತ ಡಿಸ್ಟರ್ಬೆನ್ಸ್ ಆಗಿದ್ದಾರೆ. ಬಟ್ ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೋ ಅನ್ನೋದು ಗೊತ್ತಿಲ್ಲ. ಬಟ್ ಒಂದ್ ರೀತಿಯಾಗಿ ಒಳಗೊಳಗೆ ಏನು ಕಾಂಗ್ರೆಸ್ ನಲ್ಲಿ ಈ ಒಂದು ಕುರ್ಚಿ ಕಿತ್ತಾಟದ ಬೇಗುದಿ ದಿನೇ ಹೆಚ್ಚಾಗ್ತಿರೋದಂತನೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.